ಜನವರಿ 22ರಿಂದ 26ರವರೆಗೆ ಜನವರಿ 2025ರಂದು ಮಹಾರಾಜ ಮೈದಾನದಲ್ಲಿ ಸ್ವದೇಶಿ ಮೇಳ ಯಶಸ್ವಿಯಾಗಿ ನಡೆಯಿತು ಹಾಗೂ ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕದ ಸಂಯೋಜಕರಾದ ಡಾಕ್ಟರ್ ಲಕ್ಷ್ಮೀ ನರಸಿಂಹ ಸರ್ಜನ್ ಮಣಿಪಾಲ್ ಆಸ್ಪತ್ರೆ ಮೈಸೂರು ಅವರ ಸ್ವದೇಶಿ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಿದಲ್ಲದೆ ಈ ಸ್ವದೇಶಿ ಬಗ್ಗೆ ಆಳವಾಗಿ ಚಿಂತನೆ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಖಂಡಿತ ಮುಂದಿನ ವರ್ಷಗಳಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿ ನಾವು ಒಂದು 230 ಸ್ಟಾಲಿಗೆ ಮಾತ್ರ ಜಾಗ ಇತ್ತು. 15 ನಿಮಿಷಗಳಲ್ಲೇ ಸಾಲೆಲ್ಲ ಸೋಲ್ಡ್ ಔಟ್ ಆಗಿತ್ತು. ನಮಗೆ ಬೆಟರ್ ರೆಸ್ಪಾನ್ಸ್ ಬಂದಿದೆ. ಜನಕ್ಕೂ ಇನ್ನೂ ಮೀಡಿಯಾ ಮೂಲಕ ರೀಚ್ ಔಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ವದೇಶಿ ಮೇಳ ನಡೆಯುತ್ತೆ. ಸೊ ಖಂಡಿತ ನೀವು ಹೇಳಿದ ಪ್ರಯತ್ನ ಒಂದು ವಾರ ಅಥವಾ 15 ದಿನ ಇರಬೇಕು ಮತ್ತು ಜನ ಬರ್ತಾ ಇರಬೇಕು. ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಎಲ್ರಿಗೂ ಬ್ಯುಸಿ ಇದೆ. ಒಂದು 5 ದಿನ ಟೈಮು ಸಾಕಾಗಲ್ಲ ಒಂದೊಂದು ಸಲ. ಸೊ ಇನ್ನೂ 15 ದಿನ ಇದ್ದರೆ ಎಲ್ಲ ಉದ್ಯೋಗಗಳಿಗೂ ಹೆಲ್ಪ್ ಆಗುತ್ತೆ. ಅವ್ರಿಗಿನ್ನೂ ಸೇಲ್ಸ್ ಆಗುತ್ತೆ, ಜನಕ್ಕೂ ಮಾಹಿತಿ ಸಿಗುತ್ತೆ. ಆಮೇಲೆ ಅದನ್ನು 365 ದಿನವೂ ಆ ಚಿಂತನೆ ಏನಿದೆ, ನಾನು ಸ್ವದೇಶಿ ಪ್ರಾಡಕ್ಟ್ನೇ ಬಳಸ್ತೀನಿ ಅನ್ನೋ ಅದು ನಮ್ಮದು ಎರಡೇ ಮೂಲ ಚಿಂತನೆ. ಒಂದು, ಸ್ವದೇಶಿ ಪ್ರಾಡಕ್ಟ್ಸ್ ಮಾತ್ರ ನಾನು ಬಳಸ್ತೀನಿ ಅಂತ. ಎರಡನೇದು, ಇವತ್ತು ನಾನು ಕೆಲಸ ಹುಡುಕೊಂಡು ಹೋಗೋ ಬದಲು ನಾನೇ ನಾಳೆ ಕೆಲಸ ಕೊಡ್ತೀನಿ, ನಾನೇ ಉದ್ಯಮಿ ಆಗ್ತೀನಿ. ಎರಡೇ ಚಿಂತನೆಗಳು ಜನಕ್ಕೆ ತಲುಪಿದ್ರೆ ಸಾಕು. ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನಿಸಲಾಯಿತು. ಶ್ರೀಹರಿ ಮತ್ತು ಶ್ರೀವತ್ಸ ಶಾಸಕರು ಹಾಗೂ ಮಾಜಿ MLA ನಾಗೇಂದ್ರ ಅವರು ಹಾಗೂ ಎಲ್ಲ ಗಣ್ಯ ಮುಖಂಡರು ಹಾಜರಿದ್ದರು. ಡಾಕ್ಟರ್ ಲಕ್ಷ್ಮೀ ನರಸಿಂಹ ಸರ್ಜನ್ ಮಣಿಪಾಲ್ ಆಸ್ಪತ್ರೆ ಎಲ್ಲರಿಗೂ ಮುಖಂಡರಿಗೂ ಸನ್ಮಾನಿಸಿ ಗೌರವಿಸಲಾಯಿತು.